ಖಾನಾಪುರ ತಾಲೂಕಿನ ಕೆಲವು ಹೋಟೆಲ್ಗಳಲ್ಲಿ ಭೋಜನ ಮಾಡಿದ್ರೆ ಕ್ಯಾನ್ಸರ್ ಬರೋದು ಗ್ಯಾರಂಟಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಎಗ್ ರೈಸ್ ಅಂಗಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಾಯಿಗೆ ರುಚಿದೆ ಅಂತ ಜನ ಬಾಯಿ ಚಪ್ಪರಿಸಿ ತಿನ್ನುತ್ತಾರೆ. ಆದರೆ ಅಂಗಡಿಕಾರರು ತಮ್ಮ ಲಾಭಕ್ಕಾಗಿ ಕ್ಯಾನ್ಸರ್ ರೋಗ ಹರಡುವ ವಿಷಕಾರಿ ಕಲ್ಲರ್ ಹಾಗೂ ಅಜಿನೋಮೋಟೊ ಟೇಸ್ಟಿಂಗ್ ಪೌಡರ್ ಅನ್ನ ಅಳತೆ ಇಲ್ಲದೆ ಸುರಿಯುತ್ತಾರೆ. ಅಜಿನೋಮೋಟೊ ಟೇಸ್ಟಿಂಗ್ ಪೌಡರ್ ಅನ್ನ ಬಳಸಬಾರದು ಅಂತ ನಿಷೇಧ ಮಾಡಲಾಗಿದೆ. ಆದರೆ ಅದನ್ನೆಲ್ಲ ಲೆಕ್ಕಿಸದೆ ರಾಜರೋಷವಾಗಿ ಬಳಸಲಾಗ್ತಾ ಇದೆ. ಇದನ್ನೆಲ್ಲ ಪರೀಕ್ಷಿಸಲು ಪಟ್ಟಣ ಪಂಚಾಯಿತಿಯಲ್ಲಿ ಆರೋಗ್ಯ ಅಧಿಕಾರಿಗಳು ಇದ್ರೂ ಕೂಡ ಈ ಕೃತ್ಯವನ್ನ ಪರೀಕ್ಷಿಸಿ ಕ್ರಮ ಕೈಗೊಳ್ಳದೆ ಜನರ ಜೀವದ ಜೊತೆ ಆಟವಾಡ್ತಾ ಇದ್ದಾರೆ. ಮತ್ತು ಎಫ್ಎಸ್ಎಸ್ಐ ಇಲಾಖೆ ಅಧಿಕಾರಿಗಳು ಕೂಡ ಪರೀಕ್ಷಿಸದೆ ಅವರಿಂದ ಕೆಲವೊಂದಿಷ್ಟು ಹಣ ಪಡೆದು ಸುಮ್ಮನಾಗ್ತಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ತಡೆ ಮಂಡಳಿ ಜಿಲ್ಲಾಧ್ಯಕ್ಷರು ಆದಂತಹ ನಾಗನಗೌಡ ಪಾಟೀಲ್ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಪಟ್ಟಣ ಪಂಚಾಯಿತಿ ಆರೋಗ್ಯ ಅಧಿಕಾರಿಗಳು ಆದ ಎಸ್.ಆರ್. ಪಾಟೀಲ್ ಅವರನ್ನ ಭೇಟಿ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಕರ್ತವ್ಯದ ಅರಿವು ಮೂಡಿಸಿ ಪ್ರಾಯೋಗಿಕವಾಗಿ ತಾವೇ ಮುಂದೆ ನಿಂತು ಅವರ ಜೊತೆಗೂಡಿ ಕೆಲವು ಹೋಟೆಲ್ಗಳನ್ನ ಪರಿವೀಕ್ಷಿಸಿದ್ರು. ಆಗ ಕೆಲವು ಹೋಟೆಲ್ಗಳಲ್ಲಿ ವಿಷಕಾರಿ ವಸ್ತುಗಳನ್ನ ಉಪಯೋಗಿಸುವುದು ರುಜುವಾತಾಗಿದೆ. ಹಾಗಾಗಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮತ್ತು ನಾಳೆಯಿಂದ ಪಟ್ಟಣದ ಎಲ್ಲಾ ಹೋಟೆಲ್ಗಳನ್ನ ಪರೀಕ್ಷಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ನೀಡಿದರು. ಇವರ ಈ ಹೋರಾಟಕ್ಕೆ ನಾವು ಮತ್ತು ಕೆಲ ಮಾಧ್ಯಮ ಮಿತ್ರರು ಕೈಜೋಡಿಸಿದ್ದೇವೆ. ಈ ಸುದ್ದಿ ನೋಡಿಯಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕಾಗಿದೆ. ಮತ್ತೆ ಯಾಕೆ ಹಾಕ್ತಾರೆ? ಇನ್ನು ಮುಂದೆ ಹಾಕಿದ್ರಪ್ಪ ಅಂದ್ರೆ ಕೇಸ್ ಹಾಕ್ತೀವಿ. ಇನ್ನು ಮುಂದಲ್ರಿ ಈಗ ಹಾಕಿದಾರ ಅದನ್ನ ಕೇಸ್ ಹಾಕ್ರಿ. ಇನ್ನು ಮುಂದೆ ಯಾಕೆ ಮತ್ತೆ ನೀವು ಕೇಸ್ ಹಾಕ್ರಿ. ಇವತ್ತಿನಿಂದ ಒಟ್ಟ ಉಪಯೋಗ ಮಾಡಂಗಿಲ್ಲ. ಇದು ಒಂದು ಕೆಲಸ ಮಾಡ್ರಿ. ಮತ್ತೆ ಈಗ ಎಷ್ಟು ಅದಾವ ಎಲ್ಲ ಕೊಡ್ರಿ. ಈಗ ಇದನ್ನ ಹಾಕು ಅಂತೇಳಿ ನಿಮ್ಗೆ ಯಾರು ಹೇಳಿದ್ರು? ಸಲಹೆ ಕೊಟ್ಟಾರೆ ಅವರು? ಗೊತ್ತಿಲ್ಲ. ಶುಗರ್ BP ನಿಮ್ಗೆ ಅಷ್ಟೇ ಇರ್ತದ, ಮಂದಿಗಿರಲ್ವಾ? ನೀವೇನು ಕೊಡಕತ್ತೀರಿ? ಗೊತ್ತಿಲ್ಲ ಅಂದ್ರೆ ನೀವು ಯಾಕೆ ಮಾಡ್ತೀರಿ ಸರ್? ಇದಕ್ಕೆ ವಿಶೇಷವಾದ ಕೇಸ್ ಹಾಕಿ ಬಿಡೋದಿಲ್ಲ. ಈಗ ಯಾರನ್ನು ಮಾಡಬಾರ್ದು ಅಂತ ನಮ್ಗೆ ಚೆನ್ನಾಗಿ ಆಯ್ತು. ನಾನು ಸ್ಪಷ್ಟವಾಗಿ ಹೇಳಕತ್ತೀನಿ. ಅವ್ರನ್ನೂ ತಾವು ಇದನ್ನು ಮಾಡ್ರಿ, ನಾವು ಮಾಡಾಕತ್ತೀವಿ. ಮಾಡಿ ಅದನ್ನು ಏನು ವ್ಯವಸ್ಥಿತವಾಗಿ ನಾವು ಮಾಡ್ತೀವಿ ಮುಂದೆ. ಈಗ ನಾವು ನಿಮಗೆ ಭಾಳ ಬೇಡ 3-4 ದಿವಸದ ಹಿಂದನ ಈಗ ಅದು ನಾವು ಆ ಹೋಟೆಲ್ ಬಗ್ಗೆ ನಾವು ನಿಮ್ಗೆ ಗಮನಕ್ಕೆ ತಂದ್ರು. 3-4 ವರ್ಷದಿಂದ ಅಲ್ಲಲ್ಲ 3-4 ದಿವಸ 3-4 ದಿವಸ ಆಯ್ತಿಲ್ಲ ನಾ ಬಂದು ಹೇಳಿದೆ. ನಾನು ಪಿಲ್ವಾಡಿಗೆ ನಮ್ದು 2 ಕಡೆ ಚಾರ್ಜ್ ಇದೆ. ಒಂದು ಪಿಲ್ವಾಡಿ ಮತ್ತೊಂದು ಖಾನಾಪುರ. 3 ದಿವಸ ನಾ ಅಲ್ಲಿ ಹೋಗಿದ್ನಿ. ಇವತ್ತು ಬಂದೇನೆ ನಾನು. ಇವತ್ತರೇ ತಗೊಳ್ಬೋದಾಗಿತ್ತಲ್ಲ ಕ್ರಮ. ಇನ್ನು ಮ್ಯಾಗ ನಾವು ಹೋಗಾರಿದ್ದೀವಿ. ಇನ್ನು ಮೇಲೆ ರೀ ಟೈಮ್ ಇವತ್ತು ನಾವು ಬಂದೇವಿ. ಮಾಹಿತಿ ಇತ್ತು, ಮಾಹಿತಿ ಫಿಲಪ್ ಮಾಡಿದ್ವಿ. ಇನ್ನು ಮುಂದೆ ನಾವು ಇದನ್ನು ಮಾಡ್ತೀವಿ. ಸರ್ ತಮ್ಮ ಹೆಸರು ಏನು? ಎಸ್.ಆರ್. ಪಾಟೀಲ್. ಎಸ್.ಆರ್. ಪಾಟೀಲ್. ಪಾಟೀಲ್ ಸರ್, ಜನರ ಬಗ್ಗೆ ಕಾಳಜಿನೇ ಇಲ್ವಾ ನಿಮ್ಗೆ ಅಂತ? ಅಲ್ಲ, ಕಾಳಜಿ ಇದ್ದಾಗ ಆರೋಗ್ಯ ಅಧಿಕಾರಿಯಾಗಿ ಬೇಜವಾಬ್ದಾರಿತನ ಉತ್ತರ ಕೊಡ್ತೀರಾ ಅಂತಂದ್ರೆ ತಮ್ಮ ಕೆಲಸದ ಬಗ್ಗೆ ತಮಗೆ ಮಾಹಿತಿ ಇದೆಯೋ ಇಲ್ವೋ ಅಂತ? ಮಾಹಿತಿ ಇದೆ, ಮಾಡಾಕತ್ತೀವಿ. ಅವರು ಈಗೇನು ತಾವು ಹೇಳಿರಲ್ಲ ಅದನ್ನ ನಾವು ಮಾಡ್ತೀವಿ. ಏನಾದರೂ ಒತ್ತಡ ಇದೆಯಾ ನಿಮಗೆ? ಒತ್ತಡ ಏನಿಲ್ಲ, ಒತ್ತಡ ಇಲ್ಲ. ಸರಿಯಾಗಿ ಸಂಬಳ ಆಗ್ತಾ ಇದೆಯಾ? ಹೌದು, ತಿಂಗಳ ಸಂಬಳ ಆಗ್ತಾ ಇದೆಯಾ? ಹೌದಾ? ಹೌದು. ಒಂದು ಕೆಲಸ ಮಾಡಕ್ಕೆ ಸಂಬಳ ಕೊಡ್ತಾರಲ್ವಾ? ಹೌದು. ಮತ್ತೆ ನೀವು ಏನು ಮಾಡ್ತಾ ಇದ್ದೀರಾ ತಾಲೂಕು ಇದರಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ? ಪಟ್ಟಣ ಪಂಚಾಯತಿಯಲ್ಲಿ ನಮ್ದು ಕೆಲಸ ಏನೈತಿ ಕೆಲಸ ನಾವು ಮಾಡ್ತೀವಿ. ನಮ್ದು ಏನು ಕೆಲಸ? ಜನರ ಆರೋಗ್ಯ ಬಗ್ಗೆ ನಿಮ್ಮ ಕೆಲಸ ಇರೋದು. ಅದನ್ನೇ ನೀವು ತಾವು ಕೆಲಸ ಮಾಡ್ತಾ ಇಲ್ಲ. ಬೇರೆ ಕೆಲಸ ಏನು ಮಾಡ್ತಾ ಇದ್ದೀರಾ? ಹಂಗಲ್ಲ, ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ. ಏನು ಮಾಡ್ತಾ ಅದೇ ಸರ್, ತಮ್ಮ ಕೆಲಸ ನನಗೆ ಉತ್ತರ ಬರಬೇಕು ಸರ್. ತಮ್ಮ ಕೆಲಸ ಏನು ಅನ್ನೋದಕ್ಕೆ ನನಗೆ ಉತ್ತರ ಬರಬೇಕು. ಅದ ಹೇಳಿದ್ವಿ. ಆರೋಗ್ಯ ಅಧಿಕಾರಿ ತಮ್ಮ ಕೆಲಸ ಏನು? ನಾವು ಊರು ಕ್ಲೀನ್ನೆಸ್ ಮಾಡೋದು ಊರಿನೊಳಗೆ. ಮತ್ತು ನಮ್ದು ಏನೈತಂದ್ರೆ ಸಾರ್ವಜನಿಕರ ಆರೋಗ್ಯದ ಇಷ್ಟ ಏನು ಕೆಲಸ ಮಾಡ್ಬೇಕಲ್ಲ ನಾವು ಮಾಡ್ತೀವಿ. ಏನೇನು ಮಾಡ್ಬೋದು, ಏನೇನು ಮಾಡ್ಬೋದು ಅಂತಂದ್ರೆ ಅದನ್ನು ಹೇಳಿದ್ದೆ. ಈಗ ಊರ್ದು ಕ್ಲೀನ್ ಮಾಡೋದು ನಮ್ಮ ಕರ್ತವ್ಯ. ಹಾಂ, ಮೇನ್. ಆಮೇಲೆ
ಜನರು ಎಂಥದ ಪುಟ್ಟು ತಿಂದು ಹಾಳಾಗಿ ಹೋದ್ರು ತಮ್ಗೇನು ಸಂಬಂಧ ಇಲ್ಲ. ಅಲ್ರಿ ನಾ ಹೇಳಿದ್ನಲ್ಲ, ಈಗ ತಾವು ಏನು ಈಗ ಹೇಳಿದಿರಲ್ಲ ಅದ್ರ ಮುಂದಿಂದು ನಾವು ಈಗ ಅವರು ಸಂಯೋಗದೊಂದಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಇಷ್ಟು ದಿವಸ ಎಷ್ಟು ಮಂದಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಅದಾರ ಅದು ಮುಗಿದೋಯ್ತು, ಎಷ್ಟು ಮಂದಿಗೆ ರೋಗ ಬಂದೈತಿ ಅದು ಮುಗಿದೋಯ್ತು, ಇನ್ನು ಮುಂದೆ ರೋಗ ಬರ್ದಂಗೆ ನೋಡ್ತೀವಿ ಅಂತ ಹೇಳ್ತಾರೆ. ಹಂಗಿಲ್ಲ ಈಗ ಆಲ್ರೆಡಿ ನಾವು ಹೇಳಿದ್ವಲ್ಲ ನಿಮ್ಗೆ, ಸಾಕಷ್ಟು ನಾವು ಇನ್ಸ್ಪೆಕ್ಷನ್ ಮಾಡಿದ್ವಿ, ಇಲ್ಲ ಅಂತಲ್ಲ. ವರದಿ ಕೊಡಿ ಸರ್, ವರದಿ ಕೊಡಿ. ಮೌಖಿಕವಾಗಿ ಮಾಡಿದ್ದೀರಾ ಸರ್, ವರದಿ ಕೊಡಿ. ಅದಾರಿ ಮೌಖಿಕವಾಗಿ ಅವ್ರಿಗೆ ನಿರ್ದೇಶನ ಕೊಟ್ಟಿವಿ, ಇಲ್ಲ ಅಂತಲ್ಲ. 10 ವರ್ಷದಿಂದ ನೀವು ನಿರ್ದೇಶನ ಕೊಟ್ಕೊಂತ ಹೋದ್ರೆ ಕೇಳೋರ್ರಿ. 10 ವರ್ಷದಿಂದ ನೀವು ನಿರ್ದೇಶನ ಕೊಟ್ಕೊಂತ ಹೋದ್ರೆ ಬದಲಾಗಿಲ್ಲಲ್ಲ, ವ್ಯವಸ್ಥೆ ಬದಲಾಗಿಲ್ಲ. ಇಟ್ಕೋಬೇಕಲ್ವಾ? ಮಾಡ್ಯಾರ ಯಾರು ಮಾಡಿದಾರೆ? ನಾವು ಅವ್ರಿಗೆ ನಿರ್ದೇಶನ ನೀಡಿವಿ. ನಮ್ಮ ಜೊತೆಗೆ ಬರ್ತೀರಾ ಸರ್? ಈಗ ತೋರಿಸ್ತೀವಿ, ನಡ್ರಿ ಹೋಗೋಣ. ಸರಿ, ಮತ್ತೆ ಇನ್ನೊಂದು ಸರ್, ಈಗ ಯಾರನ್ನು ಮಾಡಬಾರ್ದು ಅಂತ ನಮ್ಗೆ ಚೆನ್ನಾಗಿ ಆಯ್ತು ರೀ, ಆಯ್ತು. ನಾನು ಸ್ಪಷ್ಟವಾಗಿ ಹೇಳಕತ್ತೀನಿ, ಅವ್ರನ್ನೂ ತಾವು ಇದನ್ನು ಮಾಡಿರಿ, ನಾವು ಮಾಡಾಕತ್ತೀವಿ. ಮಾಡಿ ಅದನ್ನು ಏನು ವ್ಯವಸ್ಥಿತವಾಗಿ ನಾವು ಮಾಡ್ತೀವಿ ಮುಂದೆ. ಈಗ ನಾವು ನಿಮಗೆ ಭಾಳ ಬೇಡ 3-4 ದಿವಸದ ಹಿಂದನ ಈಗ ಅದು ನಾವು ಆ ಹೋಟೆಲ್ ಬಗ್ಗೆ ನಾವು ನಿಮ್ಗೆ ಗಮನಕ್ಕೆ ತಂದ್ರು. 3-4 ವರ್ಷದಿಂದ ಅಲ್ಲಲ್ಲ 3-4 ದಿವಸ 3-4 ದಿವಸ ಆಯ್ತಿಲ್ಲ ನಾವು ಬಂದು ಹೇಳಿದ್ವಿ. ನಾನು ಪಿಲ್ವಾಡಿಗೆ ನಮ್ದು 2 ಕಡೆ ಚಾರ್ಜ್ ಇದೆ, ಒಂದು ಪಿಲ್ವಾಡಿ ಮತ್ತೊಂದು ಖಾನಾಪುರ. 3 ದಿವಸ ನಾ ಅಲ್ಲಿ ಹೋಗಿದ್ವಿ. ಇವತ್ತು ಬಂದೇನೆ ನಾನು. ಇವತ್ತರೇ ತೊಗೊಳ್ಬೋದಾಗಿತ್ತಲ್ಲ ಕ್ರಮ. ಇವತ್ತು ನಾನು ಇನ್ನು ಮ್ಯಾಗ ನಾವು ಹೋಗಾರಿದ್ವಿ. ಇನ್ಮೇಲೆ ರೀ ಟೈಮ್ ಇವತ್ತು ನಾವು ಬಂದೇವಿ, ಮಾಹಿತಿ ಇತ್ತು, ಮಾಹಿತಿ ಫಿಲಪ್ ಮಾಡಿವಿ. ಇನ್ನು ಮುಂದೆ ನಾವು ಇದನ್ನು ಮಾಡ್ತೀವಿ. ಸರ್ ತಮ್ಮ ಹೆಸರು ಏನು? SR ಪಾಟೀಲ್ ಅಂತ. SR ಪಾಟೀಲ್. ಪಾಟೀಲ್ ಸರ್, ಜನರ ಬಗ್ಗೆ ಕಾಳಜಿನೇ ಇಲ್ವಾ ನಿಮ್ಗೆ ಅಂತ? ಅಲ್ಲ, ಕಾಳಜಿ ಇದ್ದಾಗ ಆರೋಗ್ಯ ಅಧಿಕಾರಿಯಾಗಿ ಹೌದು ಬೇಜವಾಬ್ದಾರಿತನ ಉತ್ತರ ಕೊಡ್ತೀರಾ ಅಂತಂದ್ರೆ ತಮ್ಮ ಕೆಲಸದ ಬಗ್ಗೆ ತಮಗೆ ಮಾಹಿತಿ ಇದೆಯೋ ಇಲ್ವೋ ಅಂತ. ಮಾಹಿತಿ ಇದೆ, ಮಾಡಾಕತ್ತೀವಿ. ಅವರು ಈಗೇನು ತಾವು ಹೇಳಿರಲ್ಲ ಅದನ್ನ ನಾವು ಮಾಡ್ತೀವಿ. ಏನಾದರೂ ಒತ್ತಡ ಇದೆಯಾ ನಿಮಗೆ? ಒತ್ತಡ ಏನಿಲ್ಲ, ಒತ್ತಡ ಇಲ್ಲ. ಸರಿಯಾಗಿ ಸಂಬಳ ಆಗ್ತಾ ಇದೆಯಾ? ಹೌದು, ತಿಂಗಳ ಸಂಬಳ ಆಗ್ತಾ ಇದೆಯಾ? ಆಗ್ತಾ ಇದೆ. ಹೌದಾ? ಹೌದು ಮತ್ತೆ ಕೆಲಸ ಮಾಡಕ್ಕೆ ಸಂಬಳ ಕೊಡ್ತಾರಲ್ವಾ? ಹೌದು. ಮತ್ತೆ ನೀವು ಏನು ಮಾಡ್ತಾ ಇದ್ದೀರಾ ತಾಲೂಕು ಇದರಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ? ಪಟ್ಟಣ ಪಂಚಾಯತಿಯಲ್ಲಿ ನಮ್ದು ಕೆಲಸ ಏನೈತೆ ಕೆಲಸ ನಾವು ಮಾಡ್ತೀವಿ. ತಮ್ದು ಏನು ಕೆಲಸ? ಜನರ ಆರೋಗ್ಯ ಬಗ್ಗೆನೇ ನಿಮ್ಮ ಕೆಲಸ ಇರೋದು, ಅದನ್ನೇ ನೀವು ತಾವು ಕೆಲಸ ಮಾಡ್ತಾ ಇಲ್ಲ. ಬೇರೆ ಕೆಲಸ ಏನು ಮಾಡ್ತಾ ಇದ್ದೀರಾ? ಹಂಗಲ್ಲ, ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ. ಏನು ಮಾಡ್ತಾ ಅದೇ ಸರ್, ತಮ್ಮ ಕೆಲಸ ನನಗೆ ಉತ್ತರ ಬರಬೇಕು ಸರ್. ತಮ್ಮ ಕೆಲಸ ಏನು ಅನ್ನೋದಕ್ಕೆ ನನಗೆ ಉತ್ತರ ಬರಬೇಕು. ಅದ ಹೇಳಿದ್ವಿ. ಆರೋಗ್ಯ ಅಧಿಕಾರಿ ತಮ್ಮ ಕೆಲಸ ಏನು? ನಾವು ಊರು ಕ್ಲೀನ್ನೆಸ್ ಮಾಡೋದು, ಊರಿನೊಳಗೆ, ಮತ್ತು ನಮ್ದು ಏನೈತೆ ಅದು ಸಾರ್ವಜನಿಕರ ಆರೋಗ್ಯದ ಇಷ್ಟ ಏನು ಕೆಲಸ ಮಾಡ್ಬೇಕಂದ್ರೆ ನಾವು ಮಾಡ್ತೀವಿ. ಏನೇನು ಮಾಡ್ಬೋದು, ಏನೇನು ಮಾಡ್ಬೋದು ಅಂತಂದ್ರೆ ಅದನ್ನು ಹೇಳಿದ್ ನಾನು. ಈಗ ಊರ್ದು ಕ್ಲೀನ್ ಮಾಡೋದು ನಮ್ಮ ಕರ್ತವ್ಯ. ಹಾಂ, ಮೇನ್. ಆಮೇಲೆ ಜನರು ಎಂಥದ ಪುಟ್ಟು ತಿಂದು ಹಾಳಾಗಿ ಹೋದ್ರು ತಮ್ಗೇನು ಸಂಬಂಧ ಇಲ್ಲ. ಅಲ್ರಿ ನಾ ಹೇಳಿದ್ನಲ್ಲ, ಈಗ ತಾವು ಏನು ಈಗ ಹೇಳಿದಿರಲ್ಲ ಅದ್ರ ಮುಂದಿಂದು ನಾವು ಈಗ ಅವರು ಸಂಯೋಗದೊಂದಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಇಷ್ಟು ದಿವಸ ಎಷ್ಟು ಮಂದಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಅದಾರ ಅದು ಮುಗಿದೋಯ್ತು, ಎಷ್ಟು ಮಂದಿಗೆ ರೋಗ ಬಂದೈತಿ ಅದು ಮುಗಿದೋಯ್ತು, ಇನ್ನು ಮುಂದೆ ರೋಗ ಬರ್ದಂಗೆ ನೋಡ್ತೀವಿ ಅಂತ ಹೇಳ್ತಾರೆ. ಹಂಗಿಲ್ಲ ಈಗ ಆಲ್ರೆಡಿ ನಾವು ಹೇಳಿದ್ವಲ್ಲ ನಿಮ್ಗೆ, ಸಾಕಷ್ಟು ನಾವು ಇನ್ಸ್ಪೆಕ್ಷನ್ ಮಾಡಿದ್ವಿ, ಇಲ್ಲ ಅಂತಲ್ಲ. ಮೌಖಿಕವಾಗಿ ಮಾಡಿದ್ದೀರಾ ಸರ್, ವರದಿ ಕೊಡಿ. ಅದಾರಿ ಮೌಖಿಕವಾಗಿ ಅವ್ರಿಗೆ ನಿರ್ದೇಶನ ಕೊಟ್ಟಿವಿ, ಇಲ್ಲ ಅಂತಲ್ಲ. 10 ವರ್ಷದಿಂದ ನೀವು ನಿರ್ದೇಶನ ಕೊಟ್ಕೊಂತ ಹೋದ್ರೆ ಕೇಳೋರ್ರಿ. 10 ವರ್ಷದಿಂದ ನೀವು ನಿರ್ದೇಶನ ಕೊಟ್ಕೊಂತ ಹೋದ್ರೆ ಬದಲಾಗಿಲ್ಲಲ್ಲ, ವ್ಯವಸ್ಥೆ ಬದಲಾಗಿಲ್ಲ. ಇಟ್ಕೋಬೇಕಲ್ವಾ? ಮಾಡ್ಯಾರ ಯಾರು ಮಾಡಿದಾರೆ? ನಾವು ಅವ್ರಿಗೆ ನಿರ್ದೇಶನ ನೀಡಿವಿ. ನಮ್ಮ ಜೊತೆಗೆ ಬರ್ತೀರಾ ಸರ್? ಈಗ ತೋರಿಸ್ತೀವಿ, ನಡ್ರಿ ಹೋಗೋಣ. ಸರಿ, ಮತ್ತೆ ಇನ್ನೊಂದು ಸರ್,